ಲೋಕಸಭೆ ಚುನಾವಣೆಗೂ ಮುನ್ನ ಡಿಸಿಎಂ ಬೇಡಿಕೆ ಇಟ್ಟಿದ್ರು. ಈಗ ಲೋಕಸಭೆ ಫಲಿತಾಂಶವನ್ನ ನೋಡಿ ಕೇಳ್ತಾ ಇರಬಹುದು ಅಂತ ಬಿಕೆ ಹರಿಪ್ರಸಾದ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರು ಚರ್ಚೆ ಮಾಡ್ತಿದ್ದಾರೆ ಅವರು ಉತ್ತರವನ್ನು ಕೊಡ್ತಾರೆ ಅಂತ ಬೆಂಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಡಿಮ್ಯಾಂಡ್ ಹೊಸದಲ್ಲ ಅನ್ನೋದು ಅವ್ರ ಮಾತಿನ ತಾತ್ಪರ್ಯ. ಅವ್ರದ್ದು ವೈಯಕ್ತಿಕವಾದ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಏನು ಅಂತ ಹೇಳಿ ಕೆಲವು ವಿಚಾರಗಳನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಆದ್ದರಿಂದ ಚುನಾವಣೆ ಸಂದರ್ಭದಲ್ಲೂ ಸಹ ಯಾರು ಮುಖ್ಯಮಂತ್ರಿ ಯಾರು ಉಪಮುಖ್ಯಮಂತ್ರಿ ಅಂತ ನಾವೆಲ್ಲೂ ಸಹ ಹೇಳಿರಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಆ ನಂತರ ನಾವು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷವೇ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನು ಮಾಡಿರ್ತಕ್ಕಂಥದ್ದು.